ಹರೇ ಕೃಷ್ಣ. ನನ್ನ ಹೆಸರು ಸಚ್ಚಿದಾನಂದ ದ್ವೇದದಾಸ್. ನಾನು ಇಸ್ಕಾನ್ ಬೋವಿಕಾನದಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಕಳೆದ ಎಪಿಸೋಡ್ನಲ್ಲಿ ಹೇಗೆ ರಂಗನಾಥ ಪ್ರಸಾದವನ್ನು ಕುರೇಶನ ಮನೆಗೆ ತರುವಂಥದ್ದು ಇದನ್ನು ನಾವು ನೋಡಿದೆವು. ಈಗ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೇವೆ. ಹಾಗೆ ಭಗವಂತ ಎಂತ ಮಾಡುವುದಂದರೆ ಪ್ರಸಾದ ತಂದು ಕೊಡ್ತಾರೆ. ಅದರಲ್ಲಿ ಸ್ವಲ್ಪ ಪ್ರಸಾದವನ್ನು ಕುರೇಶ ತಗೊಳ್ತಾನೆ, ಜಾಸ್ತಿ ಅಲ್ಲ, ಸ್ವಲ್ಪ. ಹಾಗೆ ಕುರೇಶ ಮತ್ತೆ ಅವನ ಹೆಂಡತಿಗೆ ಮದುವೆ ಆಗಿ ತುಂಬ ವರ್ಷ ಆಗಿತ್ತೆ. ಮತ್ತೆ ಅವರಿಗೆ ಮಗು ಇರಲಿಲ್ಲ, ಪ್ರಾಯ ಆಗಿದೆ, ತುಂಬ ಪ್ರಾಯ ಆಗಿದೆ. ಈಗ ಎಂತ ಅಂದ್ರೆ ಆ ಪ್ರಸಾದ ಅವನ ಹೆಂಡತಿ ತಿನ್ನುವಂಥದ್ದು, ಮತ್ತೆ ಅವರಿಗೆ ಮಗು ಆಗುವಂಥದ್ದು. ಆ ಮಗುವಿನ ಹೆಸರು ಪರಾಶರ ಮತ್ತೆ ವೇದವ್ಯಾಸ. ಈ ಇಬ್ಬರು ಮಕ್ಕಳು ಸ್ವತಃ ರಂಗನಾಥನ ಮಕ್ಕಳು. ಅವರು ಹೇಗೆ ಅಂದ್ರೆ ಅವರ ಎಲ್ಲ ಸಮಯ ಅವರು ರಂಗನಾಥ ಟೆಂಪಲಲ್ಲೇ ಕಳೀತಾರೆ. ಲಕ್ಷ್ಮಿ ಎಷ್ಟು ಅಂದ್ರೆ ಪರಾಶರನನ್ನು ಉಯ್ಯಾಲೆಯಲ್ಲಿ ತೂಗುವಂಥದ್ದು ದೇವಸ್ಥಾನದಲ್ಲಿ. ಒಮ್ಮೆ ಎಂತ ಆಗ್ತದೆ ಅಂದ್ರೆ ಈ ಪರಾಶರ ರಂಗನಾಥನ ಪ್ರಸಾದವನ್ನು ತಿನ್ನುವಂಥದ್ದು. ಆಕ್ಚುಲಿ ರಂಗನಾಥನ ಕೊಟ್ಟ ಮೇಲೆ ಅದನ್ನು ಲಕ್ಷ್ಮಿಗೆ ಕೊಡ್ತಾರೆ. ಹಾಗೆ ಪೂಜಾರಿನವ್ರು ಹೇಳ್ತಾರೆ ಇನ್ನೊಂದು ಪ್ರಸಾದ ಮಾಡ್ಬೇಕಂತ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಬೇಡ ಬೇಡ ಬೇಡ, ಪರಾಶರ ನನ್ನ ಮಗ. ಅಷ್ಟು ಒಂದು ಎಂತ ಒಂದು ಬಾಂಧವ್ಯ ಇತ್ತು ಯಾರಿಗೆ? ಲಕ್ಷ್ಮಿಗೆ, ಪರಾಶರ ಮತ್ತೆ ವೇದವ್ಯಾಸರಿಗೆ. ಹಾಗೆ ಇವರಿಬ್ಬರು ಕೂಡ ರಾಮಾನುಜಾಚಾರ್ಯರ ಆ ಒಂದು ಉದ್ದೇಶವನ್ನು ಪೂರ್ಣ ಮಾಡಲಿಕ್ಕೆ ಹುಟ್ಟುವಂಥದ್ದು ಇಬ್ಬರು. ಉಳಿದ ಭಾಗವನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ. ಹರೇ ಕೃಷ್ಣ.